ಸೊ ನಾನು ಬೆಂಗಳೂರಿಗೆ ಒಂದು ಪ್ರಾಕ್ಟೀಸ್ ವಿಚಾರವಾಗಿ ಹೋಗಿದ್ದೆ. ಸೊ ಅಲ್ಲಿಂದ ರಿಟರ್ನ್ ಆಗಬೇಕಾದ್ರೆ ನೈಟ್ ಒಂದು 12 ಗಂಟೆ ಇರ್ಬೋದು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ರೀಚ್ ಆಗೋಕ್ಕೆ. ಇವಾಗ ಹೊಸ ಬಸ್ ಬಂದಿದೆಯಲ್ಲ ಅಶ್ವಮೇಧ ಬಸ್ಸಲ್ಲಿ ಇವಾಗ ಚಾರ್ಜ್ ಆಗೋಕ್ಕೆ ಒಂದು ಪಿನ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನಾನು ಏನು ಮಾಡಿದೆ, ಕನೆಕ್ಟ್ರ್ ಹಾಕಿ ಪಿನ್ನಲ್ಲಿ ಚಾರ್ಜಿಗೆ ಹಾಕ್ಬಿಟ್ಟು ಏನು ಮಾಡಿದೆ, 12 ಗಂಟೆ ನೈಟ್ ಅಂದಾಗ ನಿದ್ರೆ ಬಂದೇ ಬರುತ್ತೆ. ಸೊ ಮಲಗಿಬಿಟ್ಟಿದ್ದೆ. ಎದ್ದು ನೋಡಬೇಕಾದ್ರೆ ಮೊಬೈಲು ಕಳೆದೋಗ್ಬಿಟ್ಟಿತ್ತು. ಬಸ್ಸಿಂದ ಕರೆಕ್ಟಾಗಿ ಎಲ್ಲ ಇಳಿದ ಮೇಲೆ ನನ್ನನ್ನು ಕಂಡಕ್ಟ್ರ್ ಎಬ್ಸಿದ್ರು. ಅದೇ ಪ್ರಾಬ್ಲಮ್ ಆಗಿದ್ದು. ಮೊಬೈಲ್ ತೊಗೊಂಡೋಗ್ಬಿಟ್ಟಿದ್ರು. ಬ್ಲೂಟೂತ್ ಕನೆಕ್ಟ್ ಇತ್ತು, ಅಲ್ಲೇ ಸುತ್ತಮುತ್ತನೇ ಇದ್ದರು. ಬಟ್ ಮೊಬೈಲ್ ರಿಂಗ್ ಆದ್ರೂ ಅವರು ಸೈಲೆಂಟ್ ಮಾಡ್ತಾಯಿದ್ರು. ಸೊ ಅದರಿಂದ ನನಗೆ ಸಿಗಲಿಲ್ಲ. ಸೊ ಈ ಥರ ಕಳೆದೋಗಿದ್ದನು ನಾನು 3 ಡೇಸಲ್ಲಿ ಕಂಪ್ಲೇಂಟ್ ಕೊಟ್ಟೆ. ನಂದು ಜನವರಿ 31ನೇ ತಾರೀಕು ಕಳೆದೋಗಿದ್ದು. ಸೊ ಅಲ್ಲಿ 1ನೇ ತಾರೀಕೆ 2ನೇ ತಾರೀಕೇನೋ ನಾನು ಕಂಪ್ಲೇಂಟ್ ಕೊಟ್ಟೆ. ಸೊ ಆವಾಗ ಒಂದು 3 to 4 ಮಂತ್ಸು ಟೈಮ್ ಕೊಡಿ, ಖಂಡಿತವಾಗ್ಲೂ ಸಿಗತ್ತೆ ಫೋನು ಅಂತ ಹೇಳಿದರು. ಎಲ್ಲ ಬ್ಲಾಕ್ ಮಾಡಿಸಿ ಇದು ಮಾಡಿಸಿದ್ದು. ಬಟ್ ಹೋಪ್ ಇರಲಿಲ್ಲ. ಈ ಥರ ಒಂದು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಆಗ್ತಾಯಿದೆ ನಮಗೆ. ನಮ್ಮ ಶಿವಮೊಗ್ಗದಲ್ಲಿ ಈ ಥರ ಇಷ್ಟು ಮೊಬೈಲ್ ಸಿಕ್ಕಿದೆ, ಇಷ್ಟು ಚೆನ್ನಾಗಿ ನಮ್ಮ ಪೊಲೀಸು ಸಿಬ್ಬಂದಿಗಳು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ತುಂಬಾ ಖುಷಿ ಆಯಿತು ನನಗೆ. ತುಂಬ ಸಂತೋಷ ಆಗಿದೆ.